9ನೇ ವಚನ, 9 ಮತ್ತು 10 ವಚನವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 40 ಗಮನಿಸಿರಿ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ. ನಾವು ಕಣ್ಣು ಮುಚ್ಚಿದವರಾಗಿ, ಪರಲೋಕದಪ್ಪ, ನನ್ನ ಪ್ರೀತಿ ದೇವರೇ, ನಿಮ್ಮ ಕೃಪಾ ಪ್ರಸನ್ನತೆಗಾಗಿ ನಾವು ಸ್ತುತಿಸ್ತೇವೆ. ಈ ನೂತನ ವಾರದಲ್ಲಿ ನಿಮ್ಮ ಸಮ್ಮುಖ ಬರುವಂತೆಯೂ ನಮ್ಮ ಆತ್ಮಿಕ ಬೆಳವಣಿಗೆಗಾಗಿ ಅಪ್ಪ ನಮ್ಮ ಜೀವವುಳ್ಳ ಸ್ವರ್ಗದ ಮನ್ನವನ್ನು ಭುಜಿಸಲಿಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ನಾವು ಇವತ್ತು ನಿಮ್ಮ ಪಾದದಲ್ಲಿ ಕುಳಿತಿರುವುದು ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಉತ್ತಮವಾದ ಒಂದು ಬೆಳೆಯುಳ್ಳ ಮೇಲಾದ ಆಹಾರವನ್ನು ಕೊಟ್ಟು ನಮ್ಮನ್ನು ಪೋಷಿಸುವಿ ಎಂಬುದಾಗಿಯೂ ನಾನು ನಂಬುವೆ. ಹಾಗೆಯೇ ನಿರೀಕ್ಷಿಸುವೆ. ಹಾಗೆಯೇ ಅಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸುವೆ. ತದಕ್ಕಾಗಿ ಸ್ತೋತ್ರಗಳು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಗಮನಿಸಿರಿ. ನಾವು ಓದಿದಂಥ ಈ ವಾಕ್ಯ ಭಾಗ ಪರಲೋಕ ದೇವರು ಆದಾಮನ ನೋಡಿ ಕೂಗುವಂತ ಒಂದು ಕೂಗಾಗಿರುತ್ತದೆ. ಕಾರಣ, ಪ್ರತಿ ದಿನವೂ ದೇವರು ಸಂಧಿಸುವಂತ ಸ್ಥಳಕ್ಕೆ ದೇವರು ಪ್ರಸನ್ನರಾಗುವಾಗ ಅಲ್ಲಿ ಆದಾಮನು ಇಲ್ಲ, ಆದಾಮನು ಕಾಣುತ್ತಾ ಇಲ್ಲ. ಅದಕ್ಕಾಗಿ ದೇವರು ಅವನು ನೋಡಿ ಕೂಗುತ್ತಾ ಇದ್ದಾರೆ, ಎಲ್ಲಿದೆಯಪ್ಪ ಆದಾಮನೇ, ಎಲ್ಲಿ ಇದೆಯಾ ಎಂಬುದಾಗಿ ಅಲ್ಲಿ ಹೇಳುತ್ತಾ ಇದ್ದಾರೆ, ಕರೀತಾ ಇದ್ದಾರೆ. ಆಗ ಅವನ ಉತ್ತರ ಏನಾಗಿದೆ ಅಂತ ಹೇಳಿದರೆ, ದೇವರೇ, ನೀನು ಬರುವ ಆ ಶಬ್ದವನ್ನು ನಾನು ಕೇಳಿ ನಾನು ಬೆತ್ತಲೆಯಾಗಿದ್ದನೆಲ್ಲ ಎಂದು ಹೆದರಿ ನಾನು ಅಡಗಿಕೊಂಡಿದ್ದೇನೆ ಎಂಬುದಾಗಿ ಅಲ್ಲಿ ಉತ್ತರ ಬರ್ತಾ ಇದೆ. ಹಾಗಾದರೆ ನನ್ನ ಪ್ರಿಯ ದೇವರ ಮಕ್ಕಳಲ್ಲಿ ಗಮನಿಸಿರಿ, ಹಾಗಾದರೆ ಯಾಕೆ ಆದಾಮನು ಈ ಉತ್ತರವನ್ನು ಕೊಡುತ್ತಾ ಇದ್ದಾನೆ ಎಂದು ನಾವು ನೋಡುವುದಾದರೆ, ಕಾರಣ ಒಂದೇ, ಆದಾಮನು ದೇವರಿಗೆ ಅವಿಧೇಯನಾಗಿ, ದೇವರು ಅವನಿಗೆ ಹೇಳಿದರು, ಅವನ ಸೃಷ್ಟಿ ಮಾಡಿ ಸರ್ವ ಸೃಷ್ಟಿಗಳನ್ನು ಸೃಷ್ಟಿ ಮಾಡಿ ಆ ಏದೇನ್ ತೋಟದಲ್ಲಿ ಅವನನ್ನು ನಿಲ್ಲಿಸಿ, ಈ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಪ್ಪ, ಆದರೆ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬೇಡ ಎಂಬುದಾಗಿ ಅವನಿಗೆ ಹೇಳಿದಾಗಲೂ ಕೂಡ ಅವನು ಮತ್ತು ಅವನ ಸಂಗಾತಿಯಾದ ಅವಳು ಇಬ್ಬರು ಒಡಬಟ್ಟರು ತಿನ್ನಬೇಡ ಎಂದು ಹೇಳಿದ ಆ ಮರದ ಹಣ್ಣನ್ನು ಅವರು ತಿನ್ನಲಿಕ್ಕೆ ಮುಂದಾದಾಗ ಅವರು ದೇವರ ದೃಷ್ಟಿಯಲ್ಲಿ ಅವರು ಪಾಪಿಗಳಾಗಿ ಕಾಣುತ್ತಾ ಇದ್ದಾರೆ. ಅವರು ದೇವರ ಮಹಿಮೆಯನ್ನು ಕಳಕೊಳ್ಳುತ್ತಾ ಇದ್ದಾರೆ. ದೇವರಿಂದ ದೂರ ಹೋದಂಥ ಅವಸ್ಥೆ. ಹಲ್ಲೆಲೂಯಾ. ಅಲ್ಲ ನನ್ನ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಆದಾಮನು ಆ ಕಾರ್ಯಗಳನ್ನು ಮಾಡಿದ ನಿಮಿತ್ತವಾಗಿ ಏನಾಗಿದ್ದಾನೆ, ಅವನು ಇರಬೇಕಾದ ಸ್ಥಳದಲ್ಲಿ ಅವನು ಇಲ್ಲ. ದೇವರು ಯಾಕೆ ಅವನು ನೋಡಿ ಕೂಗುತ್ತಾ ಇದ್ದಾರೆ? ಅವನು ಇರಬೇಕಾದ ಸ್ಥಳದಲ್ಲಿ ಅವನು ಇಲ್ಲ. ಅದೇ ಸಮಯದಲ್ಲಿ ದೇವರನ್ನು ಬಿಟ್ಟು ದೂರ ಹೋದಂತ ಅವಸ್ಥೆ. ಹಲ್ಲೆಲೂಯಾ. ಮಾತ್ರವಲ್ಲ, ತಪ್ಪು ಮಾಡಿದ್ದೇನೆ ಎಂಬಂತ ಚುಚ್ಚು ಮನಸ್ಸಾಕ್ಷಿ ಆದಾಮನಿಗೆ. ಹಾಗೆಯೇ ದೇವರ ಮಹಿಮೆಯನ್ನು ನಾನು ಕಳೆದುಕೊಂಡೇ ಎಂಬಂತ ಒಂದು ಹೆದರಿಕೆ ಅವನ ಜೀವಿತದಲ್ಲಿ. ಅದಕ್ಕಾಗಿ ಅವನು ದೇವರನ್ನ ಬಿಟ್ಟು ದೂರ ಹೋದಂಥ ಅವಸ್ಥೆಯಲ್ಲಿ, ಅದಕ್ಕಾಗಿ ದೇವರು ಅವನನ್ನು ಕೂಗಬೇಕಾದ ಅವಸ್ಥೆ ಬಂತು. ಅಲ್ಲಿ ದೇವರು ಯಾಕೆ ಕೂಗುತ್ತಾ ಇದ್ದಾರೆ ಗಮನಿಸುತ್ತೇವೆ ಮಕ್ಕಳೇ. ಹಾಗಾದರೆ ನನ್ನ ಮಗನು ನನ್ನನ್ನು ಬಿಟ್ಟು ದೂರ ಹೋದನಲ್ಲ ಎಂಬ ಅಂಗಳಾಚುವಿಕೆ ದೇವರು. ನನ್ನನ್ನು ಬಿಟ್ಟು ನನ್ನ ಮಗನು ದೂರ ಹೋದನಲ್ಲ ಎಂಬ ಅಂಗಳಾಚುವಿಕೆ. ಅದೇ ಸಮಯದಲ್ಲಿ ನಾನು ನೇಮಿಸಿ ಸ್ಥಾಪಿಸಿದ ಸ್ಥಳದಲ್ಲಿ
ನನ್ನ ಮಗನು ಇಲ್ಲವಲ್ಲ ಎಂಬ ಒಂದು ವೇದನೆ. ಅದೇ ಸಮಯದಲ್ಲಿ ನಾನು ಅವನಿಗೆ ಕೊಟ್ಟ ಮಹಿಮೆಯನ್ನು ಅವನು ಕಳೆದುಕೊಂಡನಲ್ಲ ಎಂಬಂತ ಒಂದು ವೇದನೆ. ಅದೇ ಸಮಯದಲ್ಲಿ ನನ್ನ ಬಿಟ್ಟು ದೂರ ಹೋದ ಈ ನನ್ನ ಮಗ ಇನ್ನು ನನ್ನೊಂದಿಗೆ ಬೆರೆಯಬೇಕಾದರೆ ಇನ್ನು ಅನೇಕ ವರ್ಷಗಳು ಬೇಕಾಗಿದೆಯಲ್ಲ ಎಂಬಂತಹ ಒಂದು ನೋವು, ವೇದನೆ, ಅಂಗಲಾಚುವಿಕೆ ದೇವರದಲ್ಲಿ ಕಾಣುತ್ತಾ ಇದೆ. ಯಾಕಾಗಿ ಆದಾಮನೇ ನೀ ಎಲ್ಲಿ ಇರುತ್ತಿ ಎಂಬುದಾಗಿ ಅಲ್ಲಿ ಕೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, ಆದಾಮ ನೀನು ಎಲ್ಲಿರುತ್ತಿ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ ಗಮನಿಸಿರಿ, ಆ ದಿನದಲ್ಲಿ ಆದಾಮನನ್ನು ನೋಡಿ ದೇವರು ಕೇಳುತ್ತಾ ಇದ್ದಾರೆ ನೀನು ಎಲ್ಲಿರುತ್ತಿ ಎಂಬುದಾಗಿ. ಅದೇ ಸ್ವರವನ್ನ ಇವತ್ತು ಈ ಕ್ಷಣ ನಿಮ್ಮನ್ನ ದೇವರು ಕೇಳುವುದಾದರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಎಲ್ಲಿರುತ್ತಿ ಎಂದು ಕೇಳುವ ಆ ಶಬ್ದಕ್ಕೆ ನಾವೆಲ್ಲರೂ ನಂಬಿಕೆಯಿಂದ, ನಿರೀಕ್ಷೆಯಿಂದ ನಾವು ಉತ್ತರ ಕೊಡಬಹುದು. ನಾನು ಈಗ ದೇವರ ಮಹಿಮೆಯಲ್ಲಿ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲಿದ್ದೀರಾ ನೀವು? ಎಸ್, ದೇವರ ಮಹಿಮೆಯಲ್ಲಿ ನೀವಿದ್ದೀರಿ. ಕ್ರಿಸ್ತ ಯೇಸುವಿನ ಆ ಮಹಿಮೆಯ ದೇಹದೊಳಗೆ ಬೆಸೆದುಕೊಂಡಿದ್ದೀರಿ. ತ್ರಯೇಕ ದೇವರ ಆ ಪ್ರಸನ್ನತೆಯಲ್ಲಿ ನೀವು ಜೀವಿಸುತ್ತಾ ಇದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಆ ದಿನ ಆದಾಮನ ಕೂಗು ದೇವರಿಗೆ ಆಶ್ಚರ್ಯವನ್ನ ಕೊಟ್ಟಿದ್ದಾದರೂ ಕೂಡ ಆದಾಮನಿಗೂ ಕೂಡ ಅನೇಕ ರೀತಿಗಳ ವೇದನೆ, ನೋವುಗಳು, ಬಾಧೆಗಳು ಆದಾಗಲೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಇವತ್ತು ದೇವರು ನಿಮ್ಮನ್ನ ನೋಡಿ ಕೂಗುವುದಾದ್ರೆ, ಮಗ ನೀನು ಎಲ್ಲಿರುತ್ತಿ, ಹೇಗಿರುತ್ತಿ ಎಂಬುದಾಗಿ ಕೊಡುವುದಾದ್ರೆ ನಮ್ಮ ಉತ್ತರ, ನಾನು ಮಹಿಮೆಯಲ್ಲಿ, ತಂದೆಯ ದೇವರ ಮಹಿಮೆಯಲ್ಲಿ ಇದ್ದೇನೆ. ಆ ಶೆಕೆನ ಮಹಿಮೆಯಲ್ಲಿ ಜೀವಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಾನಿವತ್ತು ನಿಮಗೆ ಕೊಡುವ ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ನಾನು ದೇವರ ಮಹಿಮೆಯಲ್ಲಿ ಜೀವಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ನೀನು ಎಲ್ಲಿ ಜೀವಿಸ್ತಾ ಇದೆಯಾ? ದೇವರ ಮಹಿಮೆಯಲ್ಲಿ ಜೀವಿಸ್ತಾ ಇದೆಯಾ? ದೇವರ ಮಹಿಮೆಯಲ್ಲಿ ನಿಂತುಕೊಂಡಿದ್ದೀಯಾ? ಹಲ್ಲೆಲೂಯಾ. ದೇವರ ಮಹಿಮೆಯಲ್ಲಿ ಬಾಳುತ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಈ ಮಹಿಮೆ ಎಲ್ಲಿಂದ ಬಂತು, ಹೇಗೆ ಬಂತು? ಅದು ಇವರು ಗಮನಿಸ್ತಿದ್ದೆ ಅವ್ರ ಮಕ್ಕಳೇ. ಮೊದಲ ಆದಾಮನಿಂದ ದೇವರ ಮಹಿಮೆ ನಮ್ಮನ್ನು, ಈ ಮಾನವ ಕುಲವನ್ನು ಬಿಟ್ಟು ಹೋಯಿತು. ಹೌದಾ ಇಲ್ವಾ? ಮೊದಲ ಆದಾಮನಿಂದ. ಆದರೆ ಕಡೆಯ ಆದಾಮನಾದ ಯೇಸು ಕ್ರಿಸ್ತನಿಂದ, ಪ್ರೈಸ್ ದಿ ಲಾರ್ಡ್, ಕಡೆಯ ಆದಾಮನಾದ ಯೇಸು ಕ್ರಿಸ್ತನಿಂದ ನಮಗೆ ಆ ಮಹಿಮೆ ನಮ್ಮನ್ನು ಆವರಿಸಿಕೊಂಡಿದೆ. ಐದು ದೇವ ಭಯಪಡಿಸಿರಿ, ನಮ್ಮನ್ನು ಆವರಿಸಿಕೊಂಡಿದೆ. 1 ಕೊರಿಂಥ್ಯ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ ಅದರ 45-49 ವಚನಗಳನ್ನು ಓದಿಕೊಳ್ಳುವುದಾದರೆ ದೇವರ ಮಕ್ಕಳೇ, 1 ಕೊರಿಂಥ್ಯ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ ಅದರ 45-49 ಓದಿಕೊಳ್ಳುವುದಾದರೆ, ಕಡೆಯ ಆದಾಮನು, ಗಮನಿಸಿರಲಿ, ಮೊದಲ ಆದಾಮ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದದೆಯಲ್ಲ, ಕಡೆಯ ಆದಾಮನು ಬದುಕಿಸುವಂತ ಆತ್ಮನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಮೊದಲ ಆದಾಮನಿಂದ ಏನಾಯ್ತಪ್ಪ? ನಮ್ಮ ಮಾನವನ ಜೀವಿತದಲ್ಲಿ ಪಾಪದ ಆ ಕಾರ್ಗತ್ತಲೆಯು ನಮ್ಮನ್ನು ಆವರಿಸಿಕೊಂಡಿತ್ತು. ಆದರೆ ಕಡೆಯ ಆದಾಮನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನ ಯೇಸು ಮಹಿಮೆಯ ಬೆಳಕು, ಪರಲೋಕದ ಪ್ರಸನ್ನತೆ, ಪರಲೋಕದ ಮಹಿಮೆ, ಶೆಕೆನ ಮಹಿಮೆ, ಹಲ್ಲೆಲೂಯಾ, ನಮ್ಮನ್ನು ಆವರಿಸಿಕೊಂಡಿದೆ. ದೇವರ ಮಕ್ಕಳೇ,
ಶೆಖನ ಮಹಿಮೆ ಆವರಿಸಿಕೊಂಡಿದೆ. ನಾವು ಅದೇ ರೋಮ ಪತ್ರಿಕೆಯ 5ನೇ ಅಧ್ಯಾಯದ 14ರಿಂದ 17 ವಚನ ಓದಿಕೊಳ್ಳುವುದಾದರೆ, 14ರಿಂದ 17 ವಚನ ಓದಿಕೊಳ್ಳುವುದಾದರೆ ಅಲ್ಲಿ ನಾವು ನೋಡುವಂತಹ ಕಾರ್ಯ ಏನಪ್ಪ ಅಂತ ಹೇಳಿದರೆ, ಮೊದಲ ಆದಾಮ ದೇವರ ಆಜ್ಞೆಯನ್ನು ಮೀರಿ ಅವನು ಪಾಪ ಮಾಡಿ ನಿಮಿತ್ತವಾಗಿ ಇಡೀ ಮಾನವ ಕುಲವೆಲ್ಲ ಕಾರ್ಗತ್ತಲು, ಅಂಧಕಾರದ ಕತ್ತಲು ಆವರಿಸಿ ಅವರನ್ನ ಮರಣದ ಆ ಭಯದ ಅನೇಕ ವಿಧದ ಕಳವಳ, ನೋವು, ಬಾಧೆ, ಸಂಕಟ ಎಲ್ಲ ರೀತಿಯಲ್ಲಿ ಅದು ನಡೆಸಿಕೊಂಡು ಬರ್ತಾ ಇದೆ. ಆದರೆ ಮುಂದಿನ ವಾಕ್ಯ ಓದುವುದಾದರೆ, ಆದರೆ ಕಡೆಯ ಆದಾಮನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಏನಾಗಿದೆಯಪ್ಪ, ನಮಗೇನು ಬಂದಿದೆ? ನಮಗೆ ಆ ಕಾರ್ಗತ್ತನ್ನು ಹೊಡೆದೋಡಿಸುವ ಬೆಳಕು ನಮ್ಮನ್ನು ಆವರಿಸ್ತಾ ಇದೆ. ಅದೇ ಸಮಯದಲ್ಲಿ ನಿತ್ಯ ಜೀವವು ನಮಗೆ ಬರ್ತಾ ಇದೆ. ಮರಣ ಹೋಗಿ ನಿತ್ಯ ಜೀವಕ್ಕೆ ನಾವು ಬರ್ತಾ ಇದ್ದೇವೆ. ಹಲ್ಲೆಲೂಯಾ. ತಂದೆಯ ಪ್ರಸನ್ನತೆ, ತಂದೆಯ ಸಮ್ಮುಖದಲ್ಲಿ, ತಂದೆಯ ಆ ಮಹಿಮೆಯೊಳಗೆ ನಾವು ಪ್ರವೇಶಿಸ್ತಾ ಇದ್ದೇವೆ ಎಂಬುದಾಗಿ ಪೌಲನು ಬಹಳ ಸ್ಪಷ್ಟವಾಗಿ ಆ 3-4 ವಾಕ್ಯಗಳಲ್ಲಿ ವಿವರಿಸುತ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಸರಿಯಾಗಿ ನೀವು ಹೋದ್ರಿ, ನಿಮ್ಮ ಸತ್ಯ ವಾಕ್ಯವನ್ನು ತೆರೆದು ಆಮೇಲೆ ಆ ವಾಕ್ಯ ಭಾಗವನ್ನು ಓದುವುದಾದರೆ ನಿಮಗೆ ಇನ್ನೂ ದೇವರು ನಿಮ್ಮ ಆತ್ಮೀಯ ಕಣ್ಣುಗಳನ್ನು ಇನ್ನೂ ಹೆಚ್ಚಾಗಿ ತೆರೆದು ನಿಮ್ಮ ಕುರಿತು ನೀವೆಲ್ಲಿ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ, ಹೇಗಿದ್ದೀರಿ, ಏನಾಗಲಿಕ್ಕಿದ್ದೀರಿ ಎಂಬುದಾದಂಥ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ನೀವೆಲ್ಲ ಕಾಣಬಹುದು. ಹಾಗಾದ್ರೆ ಯೇಸು ಕ್ರಿಸ್ತನಾದ ಯೇಸು ಸ್ವಾಮಿಯನ್ನ ನೀನು ನಂಬುವಾಗ ಹೇಗೆ ನಂಬುತ್ತೀರಪ್ಪ? ಹೇಗೆ ನಂಬಲಿಕ್ಕೆ ಸಾಧ್ಯ ಆಯಿತು? ನಿಮಗೆ ಕರ್ತನಾದ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಲ್ಪಡುವಾಗ ಹಾಗಾದ್ರೆ ಆ ಸುವಾರ್ತೆಯಲ್ಲಿ ಏನಿದೆ? ದೇವರ ಮಹಿಮೆ ತುಂಬಿದೆ. ಹಲ್ಲೆಲೂಯಾ. ಏನು ತುಂಬಿದರೆ? ದೇವರ ಮಹಿಮೆ ತುಂಬಿದೆ. ನಾವು 2 ಕೊರಿಂಥಿಯ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4ನೇ ವಚನ ಓದಿಕೊಳ್ಳುವುದಾದರೆ ಅಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಈ ಪ್ರಪಂಚದ ದೇವರು ಮಹಿಮೆಯ ಸುವಾರ್ತೆಯು ನಮ್ಮಲ್ಲಿ ಉದಯವಾಗಬಾರದೆಂದು ಆಮೇಲೆ ಎಲ್ಲರನ್ನು ಮಂಕುಪಡಿಸಿದ್ದಾನೆ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಲೋಕದವರನ್ನ ಮಂಕುಪಡಿಸಿರಬಹುದು, ನಿಮಗಾದರೂ ಹಲ್ಲೆಲೂಯಾ, ನಿಮಗಾದರೂ ಆ ಮಹಿಮೆಯ ಸುವಾರ್ತೆ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮ ಒಳಗೆ ಪ್ರವೇಶಿಸಿ ನಿಮ್ಮನ್ನ ಆ ಮಹಿಮೆಯಲ್ಲಿ ಜೀವಿಸುವಂತೆ ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದವರನ್ನ ಮಂಕುಪಡಿಸಿದ್ದ ನಿಜ, ಸತ್ಯನೇ. ಆದರೆ ಇವತ್ತು ನಿಮ್ಮ ಕಣ್ಣು ತೆರೆದಿದೆ, ನಿಮ್ಮ ಕಿವಿಗಳು ತೆರೆದಿದೆ. ಹಲ್ಲೆಲೂಯಾ. ನೀವು ಪಾಪಿಗಳಾದ ಪರಿಶುದ್ಧರಾಗಿದ್ದೀರಾ, ನೀತಿವಂತರಾಗಿದ್ದೀರಾ. ಹೇಗೆ ಸಾಧ್ಯ ಆಯಿತು? ಆ ಮಹಿಮೆಯ ಸುವಾರ್ತೆ ನಿಮ್ಮಲ್ಲಿ ಪ್ರವೇಶಿಸಿ ನಿಮಿತ್ತವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಮಹಿಮಾ ಸ್ವರೂಪಿಯಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾರೆ, ನಮ್ಮಲ್ಲಿ ಪ್ರಸನ್ನರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮಕ್ಕಳ ಗಮನಿಸಿರಿ, ಆ ಹಳೆಯ ಒಡಂಬಡಿಕೆಯಲ್ಲಿ ನಾವು ದೇವಾಲಯದ ಆ ಆಕಾರವನ್ನು ಗಮನಿಸುವುದಾದ್ರೆ ಪ್ರಕಾರ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ, ಹಾಗೆಯೇ ಸಾಲೋಮೋನನ ಆಲಯಗಳು ಕೂಡ ಅದೇ ರೀತಿಯಲ್ಲಿ ಇತ್ತು, ನಾವು ಗಮನಿಸ್ತೇವೆ. ಯೇಸು ಸ್ವಾಮಿಯ ಕಾಲದವರೆಗೂ ಹಾಗೆಯೇ ಎಲ್ಲ ಆಲಯದ ಎಲ್ಲ ಕ್ರಮಗಳು ಹಾಗೆ ಇತ್ತು. ಆದರೆ ಕರ್ತನಾದ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಮಕ್ಕಳೇ ತನ್ನ ಪ್ರಾಣವನ್ನು ಬಿಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆಯ 27ನೇ ಅಧ್ಯಾಯದ 51 ವಚನ ಹೇಳ್ತದೆ. ದೇವರ ಮಕ್ಕಳೇ, ದೇವಾಲಯದ ತೊರೆ ಅಂದರೆ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಇರುವಂತಹ ಮಧ್ಯದ ತೆರೆ ವಿಭಾಗವಾಯಿತು ಎಂಬುದಾಗಿ. ಹಾಗಾದರೆ ಅಲ್ಲಿಯವರೆಗೂ ದೇವರ ಮಹಿಮೆ, ಆ ಶೆಖೆನ ಮಹಿಮೆ, ಆ ಪರಲೋಕದ ಮಹಿಮೆ ಅಲ್ಲಿ ಮಹಾಪುರುಷರಲ್ಲಿ ವಾಸ ಮಾಡುತ್ತಾ ಇತ್ತು. ಆದರೆ ಯೇಸು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಯಜ್ಞದ ಕುರಿಮರಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟ ನಿಮಿತ್ತವಾಗಿ ಆಮೇಲೆ ಪ್ರೈಸ್ ದಿ ಲಾರ್ಡ್ ಆ ಮಹಿಮೆ ನಮ್ಮೆಲ್ಲರಿಗೂ ಪ್ರಕಟವಾಯಿತು.
ನಮ್ಮೆಲ್ಲರಿಗೂ ಪ್ರಕಟವಾಗಿದ್ದೇವರ ಮಕ್ಕಳೇ. ಹಾಗಾದ್ರೆ ಇವತ್ತು ನಾವು ಎಲ್ಲಿದ್ದೇವೆ? ಆ ಮಹಿಮೆಯನ್ನ ಆವರಿಸಿಕೊಂಡವರಾಗಿ ಆ ಮಹಿಮೆಯೊಳಗೆ ನಾವು ಜೀವಿಸುತ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಸತ್ಯನ ಸುಳ್ಳೈ ಕಾರ್ಯ, ಸತ್ಯ ವಾಕ್ಯ ಬೋಧಿಸುವುದರ ಪ್ರಕಾರವಾಗಿ ಸತ್ಯ. ನನ್ನ ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ಇವತ್ತು ನಾವು ಕರ್ತನಾದ ಯೇಸು ಸ್ವಾಮಿ ರಕ್ತದಿಂದ ಸ್ಥಾಪಿಸಲ್ಪಟ್ಟಿರುವ ಈ ಮಹಿಮೆಯ ಆಳಿನೊಳಗೆ ನಾವಿದ್ದೇವೆ. ಹಲ್ಲೆಲೂಯಾ. ಆತನು ಮಹಿಮಾ ಸ್ವರೂಪನಾಗಿ ಇಲ್ಲಿ ಪ್ರಸನ್ನನಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಪುನರುತ್ಥಾನವಾದಾಗ ಅವರ ದೇಹ ಹೇಗಿತ್ತು? ಮಹಿಮೆಯ ಶರೀರವಾಗಿತ್ತು. ಮಹಿಮಾ ಶರೀರ. ಹಲ್ಲೆಲೂಯಾ. ಎಸ್, ಅದು ನಾಶ ಆಗುವ ಶರೀರ ಅಲ್ಲ ರೀ, ಅದು ಅವಾಗ ಇದ್ದಿದ್ದು. ಹಲ್ಲೆಲೂಯಾ. ದೇವದೂತರಿಗಿರುವಂತಹ ಶರೀರವೂ ಅಲ್ಲ ಅದು. ಆದರೆ ಯೇಸು ಸ್ವಾಮಿಗೆ ಇದ್ದ ಆ ಶರೀರ ಮಹಿಮೆಯ ಶರೀರ. ಹಲ್ಲೆಲೂಯಾ. ಎಸ್, ಯೇಸು ಪುನರುತ್ಥಾನವಾದ ಮೇಲೆ ಶಿಷ್ಯರಿಗೆ 40 ದಿವಸಗಳ ಕಾಲವಾಗಿ ಆಮೆನ್ ಅವರೊಂದಿಗೆ ಕೂಡಿ, ಅವರೊಂದಿಗೆ ಊಟ ಮಾಡುತ್ತಾ, ಅವರನ್ನು ಚಲಿಸುತ್ತಾ, ಅವರೊಂದಿಗೆ ವಾಸ ಮಾಡುತ್ತಾ, ಅವರೊಂದಿಗೆ ತಿರುಗಾಡಿದ ವೇಳೆಯಲ್ಲಿ ಯೇಸು ಹೇಳ್ತಾರೆ, ನನ್ನ ಮೈಯನ್ನು ಮುಟ್ರಿ, ನನ್ನ ಮುಟ್ಟಿ ನೋಡ್ರಿ. ಹಲ್ಲೆಲೂಯಾ. ನನ್ನ ಕಾಲುಗಳನ್ನು ನೋಡ್ರಿ, ಕೈಗಳನ್ನು ನೋಡ್ರಿ. ಇವು ಭೂತಗಳಿಗೆ ದೆವ್ವಗಳಿಗೆ ಇರುವುದಿಲ್ಲ, ನನಗಿದೆ. ನನ್ನ ದೇಹ ಮಹಿಮೆಯ ದೇಹ, ಮಹಿಮೆ ತುಂಬಿಸಲ್ಪಟ್ಟ ದೇಹ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ಈ ಹಾಳೆ ಏನಾಗಿದೆ? ಯೇಸುವಿನ ದೇಹವಾಗಿದೆ. ಹಾಳೆ ಏನಾಗಿದೆ? ಯೇಸು ಸ್ವಾಮಿಯ ದೇಹ. ಎಫೆಸ ಬರೆದ ಪತ್ರಿಕೆಯ ಅದರ 1ನೇ ಅಧ್ಯಾಯದ 22-23 ವಚನ ಹೇಳ್ತದೆ, ಎಸ್, ಈ ಆಲಯ ಯೇಸು ಸ್ವಾಮಿಯ ದೇಹ ಮತ್ತೆ ಆತನ ಶಿರಸ್ಸು ಆಗಿದೆ ಎಂಬುದಾಗಿ. ಹಾಗಾದ್ರೆ ನೀನು ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀವಿ? ಎಲ್ಲಿ ಇದ್ದೀವಿ? ಆ ಮಹಿಮೆಯ ಒಳಗೆ, ಆ ಮಹಿಮೆಯ ಒಳಗೆ ನಾವಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದು ಆದಾಮನ ದೇವರು ಕೇಳಿದರು, ಆದಾಮನ ಎಲ್ಲಿರುತ್ತು ಎಂಬುದಾಗಿ ಕೇಳಿದರು. ಅವನು ಅಂಜಿ ಭಯಪಟ್ಟು ಚುಚ್ಚು ಮನಸ್ಸಾಕ್ಷಿ ಉಳ್ಳವನಾಗಿ, ಕಳವಳವುಳ್ಳವನಾಗಿ, ಅವನು ತಪ್ಪಿದಸ್ಥನಾಗಿ ದೇವರಿಂದ ದೂರವಾಗಿದ್ದ. ಆದರೆ ಇವತ್ತು ದೇವರು ನಿಮ್ಮನ್ನ ಕೇಳುವುದಾದರೆ, ನನ್ನ ಮಗನೇ, ನನ್ನ ಮಗಳೇ, ನೀನು ಎಲ್ಲಿ ಇದೆಯಾ ಎಂಬುದಾಗಿ ಕೇಳುವುದಾದರೆ ನೀನು ಧೈರ್ಯವಾಗಿ ಹೇಳಬಹುದು, ನಾನು ಯೇಸು ಕ್ರಿಸ್ತನ ಒಳಗೆ ಇದ್ದೇನೆ. ಯೇಸು ಕ್ರಿಸ್ತನ ಆ ಮಹಿಮೆಯ ದೇಹದ ಒಳಗೆ ನಾನಿದ್ದೇನೆ. ಆಮೇಲೆ ಶೆಕೆನ ಮಹಿಮೆಯಲ್ಲಿ ನಾನು ವಾಸ ಮಾಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ಎಲ್ಲಿ ವಾಸ ಮಾಡುತ್ತಾ ಇದ್ದೀರಿ? ಶೆಕೆನ ಮಹಿಮೆಯಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಕೃಪೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಶೆಕೆನ ಮಹಿಮೆಯಲ್ಲಿ ವಾಸ ಮಾಡುತ್ತಾ ಇದ್ದೇವೆ. ದೇವರ ಮಹಿಮೆಯಲ್ಲಿ ಜೀವಿಸುತ್ತಾ ಇದ್ದೇವೆ. ನಾವು ನಿಜವಾಗಲು ಭಾಗ್ಯವಂತರು, ಲೋಕದವರಿಗಿಂತಲೂ. ಹಲ್ಲೆಲೂಯಾ. ಗಮನಿಸಿರಿ, ಇಸ್ರಾಯೇಲರಿಗಿಂತಲೂ, ದೇವದೂತರುಗಳಿಗಿಂತಲೂ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಳೆಯ ಒಡಂಬಡಿಕೆ ಎಲ್ಲ ಪರಿಶುದ್ಧವಂತರಿಗಿಂತಲೂ ನಾವು ಭಾಗ್ಯವಂತರು. ದೇವರ ಮಕ್ಕಳೇ. ಹಾಗಾದ್ರೆ ನೀನು ಎಲ್ಲಿದ್ದೀಯಾ? ದೇವರ ಮಹಿಮೆಯೊಳಗೆ ಇದ್ದೀಯಾ? ಆಮೇಲೆ ಎಲ್ಲಿದ್ದೆ ನೀನು? ದೇವರ ಮಹಿಮೆಯೊಳಗಿದ್ದೆ. ಹಾಗಾದ್ರೆ ದೇವರ ಮಹಿಮೆ ಒಳಗಿರುವ ನೀನು ಏನು ಮಾಡು? ಅಲ್ಲಿ ಸ್ಥಿರವಾಗಿರೋ. ಪ್ರೈಸ್. ಎಲ್ಲಿರೋ? ಏನು ಮಾಡ್ತಾ ಇರೋ? ದೇವರ ಮಹಿಮೆಯಲ್ಲಿ ಮೊದಲಾಗಿ ಇದು ಚೆನ್ನಾಗಿ ಬಾಳು ಮಗಳೇ. ಏನು ಮಾಡ್ಬೇಕಾ? ಚೆನ್ನಾಗಿ ಬಾಳು, ಸುಖವಾಗಿ ಬಾಳು. ಏನಕ್ಕಾಗಿ ದೇವರು ಲೋಕದೊಳಗಿಂದ, ಅಕ್ರಮ, ಅನ್ಯಾಯ, ಮೋಸ, ಪಾಪ ತುಂಬಿದ ಲೋಕದೊಳಗಿಂದ ತನ್ನ ಮಹಿಮೆಯೊಳಗೆ ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ ಏನಕ್ಕಾಗಿ? ಸುಖವಾಗಿ ಬಾಳು, ಸಂತೋಷವಾಗಿ ಬಾಳು, ಸಮಾಧಾನದಿಂದ ಬಾಳು. ಹಲ್ಲೆಲೂಯಾ. ಎಸ್, ಈ ಮಹಿಮೆ ಬಿಟ್ಟು ಎಡಕ್ಕೆ ಬಲಕ್ಕೆ ತಿರುಗಬೇಡ. ಮಹಿಮೆಯಿಂದ, ಹಲ್ಲೆಲೂಯಾ, ನಿನ್ನ ಮಹಿಮೆಯಾಗಿ ಬಾಳು. ಈ ಸ್ಥಳದಲ್ಲಿ ನಿನಗೆ ನಿತ್ಯ ಜೀವ, ಸಂತೋಷ, ಸಮಾಧಾನ, ಹಲ್ಲೆಲೂಯಾ, ಆಶೀರ್ವಾದಗಳು ತುಂಬಿ ತುಳುಕುವಂತ ಈ ಸ್ಥಳ. ಯೇಸುವಿನ ದೇಹದ ಒಳಗೆ ನಾನು ಅನೇಕ ಸೇರುವಂಥ ಕಾರ್ಯ, ವಾಕ್ಯ ಇರುವಂಥ ಕಾರ್ಯ
ಕೊಲೊಸ್ಸೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9 ವಚನಗಳು, ಎಫೆಸ ಬರೆದ ಪತ್ರಿಕೆ 1:3 ವಚನಗಳು. ಕ್ರಿಸ್ತನಲ್ಲಿ ಸಕಲವಿಧ ಆಶೀರ್ವಾದಗಳು, ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತಾ ಇದೆ. ಹಲ್ಲೆಲೂಯಾ. ಹಾಗಾದರೆ ಈ ಮಹಿಮೆಯೊಳಗೆ ನೀನು ಇರುವುದರಿಂದ ಇರುವ ಕಾಲವೆಲ್ಲ ನಿನಗೆ ಯಾವ ಕೊರತೆ ಇಲ್ಲ, ಯಾವ ದೂಷಣೆ ಇಲ್ಲ, ಅವಮಾನವಿಲ್ಲ, ರೋಗ ಇಲ್ಲ, ಬಾಧೆ ಇಲ್ಲ ರೀ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ರೋಗ ಬಾಧೆಗಳು ಬಂದರೂ ಅದು ಕ್ಷಣ ಕಾಲವೇ. ಅದು ನಿನ್ನ ಆತ್ಮವನ್ನ, ನಿಮ್ಮ ಜೀವನ, ನಿನ್ನ ಪರಲೋಕ ರಾಜ್ಯವನ್ನ ಕೆಡಿಸಿ ಹಾಳು ಮಾಡುವುದಿಲ್ಲ ಅದು. ಹಲ್ಲೆಲೂಯಾ. ಅದು ಏನಾಗಿರ್ತದೆ, ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕಾಗಿ ನಿನಗೆ ರೂಪಾಂತರ ಪಡಿಸುವಂತಹ ಒಂದು ಆಯುಧವಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರಿಯ ದೇವರ ಮಕ್ಕಳೇ, ನಿನ್ನ ದೇವರು ಇವತ್ತಿನ ಎಲ್ಲಿದ್ಯಾ? ದೇವರ ಮಹಿಮೆ ಒಳಗಿದ್ಯಾ? ನೀನು ಅಲ್ಲಿದ್ದು ಸುಖವಾಗಿ ಬಾಳುವುದನ್ನು ಕಲಿತುಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮನಿಗೆ ದೇವರು ಏದೇನ್ ತೋಟದಲ್ಲಿ ಇರಿಸಿ ಸಕಲ ಸಮೃದ್ಧಿಯನ್ನು ಕೊಟ್ಟಾಗಲೂ ಕೂಡ ಅವನ ಅವಿಧೇಯತೆಯಿಂದ ಅದನ್ನು ಕಳಕೊಂಡು ಬಾಳಿದ ಹಾಗೆ ನೀನು ಮತ್ತೆ ಬಾಳಲಿಕ್ಕೆ ಹೋಗಬೇಡ, ಮತ್ತೆ ಕಳಕೊಳ್ಳಬೇಡ, ಮಹಿಮೆಯನ್ನು ಕಳಕೊಳ್ಳಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಿಗೂ ಸಿಗದೇ ಇರುವಂತಹ ಆಶೀರ್ವಾದಗಳು. ಹಲ್ಲೆಲೂಯಾ. ನಿನಗೆ ಸಿಕ್ಕಿದೆ ಇವತ್ತು, ನಾಳೆ ಲೋಕದವರೆಲ್ಲರಿಗೂ ಸಿಗ್ತದೆ. ಯೇಸು ಅದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿರುವುದು ಹೌದು. ಆದರೆ ಇವತ್ತು ನಿನಗೆ ಸಿಕ್ಕಿದ್ಯಾ? ಸ್ಥಿರವಾಗಿರೋ. ಅದರಲ್ಲಿ ಇನ್ನು ಅಲ್ಲಿ ಇಲ್ಲಿ ತಿರುಗಾಡಬೇಡ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಮಕ್ಕಳು, ಎರಡನೇದಾಗಿ ಆ ಮಹಿಮೆಯಲ್ಲಿ ಏನು ಮಾಡು? ಸ್ಥಿರವಾಗಿರು. ಏನು ಮಾಡ? ಸ್ಥಿರವಾಗಿರೋ. ಹಲ್ಲೆಲೂಯಾ. ಬಂಡೆಗಲ್ಲಾಗೆ ಸ್ಥಿರವಾಗಿ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 24ರಿಂದ 27 ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳುವ ಒಂದು ಸಾಮ್ಯವನ್ನು ನಾವು ಗಮನಿಸ್ತೇವೆ. ಅಲ್ಲಿ ಬಂಡೆಯ ಮೇಲೆ ಕಟ್ಟಿದ ಮನೆಯ ಹಾಗೆ ನೀನಿರಬೇಕು. ಹಲ್ಲೆಲೂಯಾ. ಆ ಬಂಡೆ ಏನಪ್ಪ? ಯೇಸು ಕ್ರಿಸ್ತನ ಮಹಿಮೆಯ ಶರೀರ. ಆ ಚರ್ಚ್, ದೇವಾಲಯ, ಬಂಡೆ ಯೇಸು ಸ್ವಾಮಿ. ಈ ಚರ್ಚ್ ಕೂಡ ಹೇಳ್ತಾರೆ. ಹಾಗಾದ್ರೆ ನೀನು ಆ ಮಹಿಮೆಯಲ್ಲಿ ಏನು ಆಗಿರಬೇಕಯ್ಯ? ಸ್ಥಿರವಾಗಿ ಬಂಡೆ ಮೇಲೆ ಕಟ್ಟಲ್ಪಟ್ಟ ಆ ಮನೆಯ ಹಾಗೆ ನೀನು ಸ್ಥಿರವಾಗಿರು. ಹಲ್ಲೆಲೂಯಾ. ಹಾಗಾದ್ರೆ ಅಲ್ಲಿ ಸ್ಥಿರವಾಗಿರ್ಬೇಕಾದ್ರೆ ಏನು ಮಾಡಬೇಕಯ್ಯ? ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾ ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪನ ಮಾತನ್ನ ಕೇಳಿಕೊಂಡು ಮಕ್ಕಳ ಅಡಗಿಕೊಂಡು ಹೋಗುವುದೇ ನ್ಯಾಯ ಧರ್ಮ. ಅಪ್ಪನ ಮಾತನ್ನು ಕೇಳದೆ ನೀನು ಅವಿಧನಾಗಿ ಎಲ್ಲಿ ಹೋಗ್ತಿ? ಏನ್ ಮಾಡಬೇಕೆಂದಿದ್ದಿ? ಎಲ್ಲಿ ಜೀವಿಸಬೇಕೆಂದಿದ್ಯಾ? ಹಲ್ಲೆಲೂಯಾ. ದಾವೀದ ಹೇಳ್ತಾನೆ 139ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನಾನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ ಸ್ವಾಮಿ? ಎಲ್ಲಿಗೆ ಹೋದರೂ ನೀನನ್ನು ಬಿಡುವುದಿಲ್ಲ. ಯಾವ ಆಕಾಶದ ಕಟ್ಟ ಕಡೆಗೆ ಹೋದ್ರು, ಸಮುದ್ರ ಆಚೆಗೆ ಹೋದ್ರು, ಪಾತಾಳದಲ್ಲಿ ಹಾಳಕ್ಕೆ ಹೋದ್ರು, ನೀನನ್ನು ಬಿಡುವುದಿಲ್ಲ ಎಂಬುದಾಗಿ ಅಲ್ಲಿ ದಾವೀದ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನೀನು ಅವರನ್ನು ಬಿಟ್ಟು ಎಲ್ಲಿ ಹೋಗಿ ಏನು ಮಾಡಿ ಬದುಕಿ ಬಾಳಲಿಕ್ಕೆ ಬಯಸ್ತಿ? ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಇಲ್ಲಿವರೆಗೆ ಲೋಕದಲ್ಲಿ ತಿರುಗಾಡಿದ್ರೆ ಸಾಕು, ಪೇಚಾಡಿದ್ರೆ ಸಾಕು, ಒದ್ದಾಡಿದ್ರೆ ಸಾಕು. ನೀನನ್ನ ದೇವರು ತಗೊಂಡು ತಂದೆಯ ಆ ಮಹಿಮೆಯ ದೇಹದೊಳಗೆ ನಿನ್ನ ಅಡಗಿಸಿಟ್ಟಿದಾರ. ಆ ಸಂತೋಷ, ಸಂಭ್ರಮ, ಸಮಾಧಾನದಲ್ಲಿ ನೀನು ಸ್ಥಿರವಾಗಿರುವುದು ಕಲಿತುಕೋ. ಇಲ್ಲಿ ನಾಟು ನಿನ್ನ ಜೀವಿತವನ್ನು, ಇಲ್ಲಿ ನಾಟು. ಲೋಕದಲ್ಲಿ ಅಲ್ಲ, ಲೋಕದ ವ್ಯವಹಾರಗಳಲ್ಲ, ಇಲ್ಲಿ ಬಲವಾಗಿ ಸ್ಥಿರವಾಗಿ ನಾಟಿಕೋ. ಹಲ್ಲೆಲೂಯಾ. ಆದಾಮನು ಸ್ಥಿರವಾಗಿ ಏದು ತೊಡಲಿ ಇದ್ದರೆ ಇವತ್ತು ನಾವೆಲ್ಲ ಇವತ್ತಿನ ಏದು ತೊಡದಲ್ಲೇ ಜೀವಿಸ್ತಾ ಇದ್ದೀವಿ. ಏದು ತೊಡದಲ್ಲಿಯೇ ಜೀವಿಸುತ್ತಾ ಇರ್ತಾ ಇದ್ದೆವೋ. ಅವನು ಮಾಡಿದ ಅವಿಧತನ ಅವನ ದೇವರು ಹೊರಗಾಕಿದರು. ಹಲ್ಲೆಲೂಯಾ. ಆದರೆ ಈ ಹೊಸ ಒಡಂಬಡಿಕೆಯಲ್ಲಿ ಅಂತ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅವತ್ತು ಏದೇನು ತೋಟವಾದರೆ ಇವತ್ತು ಅದೇ ಏದೇನು ತೋಟವೇ ಈ ಚರ್ಚ್.
ಪ್ರೈಸ್ ದಿ ಲಾರ್ಡ್. ಈ ಚರ್ಚ್ ನಿನ್ನ ಮಹಿಮೆಯಲ್ಲಿ ತಂದಿಟ್ಟಿದ್ದಾರೆ. ಆ ಮಹಿಮೆಯಲ್ಲಿ ನೀನು ಜೀವಿಸುತ್ತಾ ಇರು. ಹಲ್ಲೆಲೂಯಾ. ಮೂರನೇದಾಗಿ ನನ್ನ ಪ್ರಿಯ ದೇವರ ಮಕ್ಕಳೇ ಗಮನಿಸಿರಿ, ಆ ಮಹಿಮೆಯನ್ನ ಆದಾಮನ ಕಳಕೊಂಡ ಹಾಗೆ ನೀನು ಕಳಕೊಳ್ಳಬೇಡ. ಹಲ್ಲೆಲೂಯಾ. ಕಳಕೊಳ್ಳಲಿಕ್ಕೆ ಚಾನ್ಸ್ ಇದೆಯಾ ಪಾಸ್ಟರ್? ಖಂಡಿತವಾಗಿಯೂ ಚಾನ್ಸ್ ಇದೆ. ಅವತ್ತು ಆದಾಮ ಕಳ್ಕೊಂಡು, ನಾನೇ ಕಳ್ಕೊಳ್ತೀನಿ. ಅವತ್ತು ಆದಾಮನು ಕಳ್ಕೊಂಡ ಅವಿದೇನಾಗಿ ಇವತ್ತಿಗೂ ನೀನು ಕಳ್ಕೊಳ್ಳಿಕ್ಕೆ ಚಾನ್ಸ್ ಇದೆ. ಅದಕ್ಕೆ ಪ್ರಕಟಣೆ ಪುಸ್ತಕದ 16ನೇ ಅಧ್ಯಾಯದ 5ನೇ ವಚನ ಹೇಳ್ತದೆ, ಅಲ್ಲಿ ನೀನು ನಿರ್ವಾಣಿಯಾಗದ ಹಾಗೆ, ಬೆತ್ತಲೆ ಆಗದ ಹಾಗೆ ನೆನೆ ಕೊಡಲ್ಪಟ್ಟ ವಸ್ತ್ರವನ್ನ ನೀನು ಕಾಯ್ದುಕೋ ಎಂಬುದಾಗಿ ಅಲ್ಲಿ ಪ್ರವಾದನೆ ದೇವರಾತ್ಮನು ಸಭೆಗಳಿಗೆ ಹೇಳ್ತಾ ಇದ್ದಾರೆ. ಭವಿಷ್ಯದ ಸಭೆಗಳಿಗೆ ಹೇಳ್ತಾ ಇದ್ದಾರೆ, ಸಭೆ ವಿಶ್ವಾಸಗಳಿಗೆ ಹೇಳ್ತಾ ಇದ್ದಾರೆ, ನೀನು ನಿರ್ವಾಣಿ ಆಗದ ಹಾಗೆ. ಅಲ್ಲಿ ಆದಾಮ ನಿರ್ವಾಣಿ ಆದನ ಇಲ್ಲವಾ? ಆದ ದೇವರ ಮಹಿಮೆಯಲ್ಲಿ ತುಂಬಿಕೊಂಡಿರುವಂತ ಆದಾಮ ಏನಾದ? ನಿರ್ವಾಣಿಯಾದ. ಇವತ್ತು ನೀನು ದೇವರ ಮಹಿಮೆಯಲ್ಲಿ ಇದೆಯಾ? ಆದರೆ ಅದೇ ಸಮಯದಲ್ಲಿ ಆ ಮಹಿಮಾ ವಸ್ತ್ರವನ್ನ, ಆ ಮಹಿಮೆಯನ್ನ ಕಳಕೊಂಡರೆ ಮತ್ತು ನಿರ್ವಾಣಿ ಆಗ್ತಿ. ಅದಕ್ಕೆ ಪ್ರಕಟಣೆ ಪುಸ್ತಕ ಹೇಳ್ತಾ ಇದೆ 16 ಹೇಳ್ತದೆ 5ರಲ್ಲಿ, ನೀನು ನಿರ್ವಾಣಿಯಾಗದಾಗೆ, ನಿನ್ನ ಬೆತ್ತಲೆ ಕಾಣದ ಹಾಗೆ ನಿನ್ನ ಕೊಡಲ್ಪಟ್ಟಂತಹ ಮಹಿಮಾ ವಸ್ತ್ರ ತಿರುಗಿ ಮತ್ತೆ ಕೊಟ್ಟಂತಹ ವಸ್ತ್ರವನ್ನ ನೀನು ಭದ್ರವಾಗಿ ಕಾಯ್ದುಕೋ ಎಂಬುದಾಗಿ. ಹಲ್ಲೆಲೂಯಾ. ನಾಲ್ಕನೇ ಗಮನಿಸಿರಿ, ಆ ಮಹಿಮೆಯನ್ನ ನಿನಗೆ ಆ ಮಹಿಮೆ ಹೇಗೆ ಬಂತಯ್ಯ? ಸುವಾರ್ತೆಯ ಮೂಲಕ. ಹಾಗಾದ್ರೆ ಆ ಸುವಾರ್ತೆಯ ಮೂಲಕ ನಿನಗೆ ಮಹಿಮೆ ಬಂದಾದ್ರೆ ಅದೇ ಮಹಿಮೆಯನ್ನ ನೀನು ಸಾರುವವನಾಗಬೇಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೊಂದಿದ ಹಾಗೆ ಮತ್ತೊಬ್ಬರು, ನನ್ನ ಬಂಧು ಬಳಗ, ನನ್ನ ಅಕ್ಕ ತಂಗಿಯರು, ನನ್ನ ಸ್ನೇಹಿತರು, ಹಲ್ಲೆಲೂಯಾ, ದೇವರು ಹೇಳ್ತಾ ಇದ್ದಾರೆ, ನಿನ್ನರಿಯವರನ್ನು ನೀನು ಮಾತ್ರವಲ್ಲ ಲೋಕದ ಆದ್ಯತೆ ಎಲ್ಲ ಜನರಿಗೂ ಕೂಡ ನೀವು ಸಾರಬೇಕು ಎಂಬುದಾದಂತ ಒಂದು ಆಜ್ಞೆ ನಮಗಿದೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 18-20 ವಚನ ಹೇಳ್ತಾರೆ, ನೀ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರು ಎಂಬ ಆಜ್ಞೆ ನಮ್ಮ ತಲೆಯ ಮೇಲೆ ಬಿದ್ದಂತ ಒಂದು ಹೊರೆ, ನಾವೆಲ್ಲ ನಿರ್ವಹಿಸಬೇಕಾದಂತ ಒಂದು ಋಣ, ಒಂದು ಕೆಲಸ ಅದಾಗಿರುತ್ತದೆ. ನೀನು ಮಹಿಮೆಯಲ್ಲಿ ಇದೆಯಾ? ಸಂತೋಷ. ಮಹಿಮೆಯಲ್ಲಿ ಚೆನ್ನಾಗಿ ಬಾಳು, ಚೆನ್ನಾಗಿ ಅದರ ಸ್ಥಿರವಾಗಿ ಇರು, ಅಲ್ಲದೆ ಅದನ್ನು ಚೆನ್ನಾಗಿ ಕಾದುಕೋ, ಎಲ್ಲ ಓಕೆ. ಹಾಗೆ ಅದೇ ಸಮಯದಲ್ಲಿ ಆ ಸುವಾರ್ತೆಯನ್ನ, ಮಹಿಮೆಯ ಸುವಾರ್ತೆ ಇವತ್ತು ಅನೇಕರನ್ನ ಮಂಕುಪಡಿಸಿ ಆ ಮಂಕರಾಗಿ ಮಾಡಿದೆ. ಹಾಗಾದ್ರೆ ಆ ಮಹಿಮೆಯ ಸುವಾರ್ತೆಯನ್ನು ತೆಗೆದುಕೊಂಡು ಸಾರುವುದಾದರೆ ಅವರಿಗೂ ಆ ಮಹಿಮೆ ಅವರನ್ನು ಆವರಿಸಿಕೊಳ್ಳುತ್ತದೆ. ಅವರು ನೀನಿರುವ ಆ ಮಹಿಮಾ ಸ್ಥಾನಕ್ಕೆ ಅವರು ಬರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನಿರಲಿ ಸ್ವಾರ್ಥತೆಯನ್ನ, ನೀ ಸ್ವಾರ್ಥವುಳ್ಳವಾಗಿರಬೇಡ. ಸ್ವಾರ್ಥವುಳ್ಳವಾಗಿರು, ನಾನು ಹೊಂದಿರೋ ಸಾಕಪ್ಪ, ನನ್ನ ಮಕ್ಕಳು ಹೆಂಗಾರ ಹಾಳಾಗೋಗ್ಲಿ, ಇಲ್ಲ. ಹಲ್ಲೆಲೂಯಾ. ಯಾರನ್ನು ನೀನು ಬಿಡಬೇಡ, ಎಲ್ಲರೂ ದೇವರ ರಾಜ್ಯಕ್ಕೆ ಬೇಕು. ಲೋಕದಲ್ಲಿ ಒಬ್ಬನು ಕೆಟ್ಟು ಹೋಗದಾಗಿ ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂಬುದಾಗಿ ಕರ್ತನ ಯೇಸು ಸ್ವಾಮಿ ತಂದೆಯ ದೇವರು ಕೊಟ್ಟಿರುವಾಗ, ಹಲ್ಲೆಲೂಯಾ, ಇವತ್ತು ನಿನಗೂ ಕೂಡ ಅದೇ ಜವಾಬ್ದಾರಿ ಇದೆ. ನೀನು ಇವತ್ತು ದೇವರ ಮಗಳು, ಯೇಸು ಸ್ವಾಮಿ ಇಲ್ಲ, ಅದೇ ಆ ಸ್ಥಾನಕ್ಕೆ ನೀನಿದೀಯಾ, ನೀನನ್ನು ಕೂಡ ಅದೇ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡು ಅಲ್ಲಿ ಹೋಗುವಂತ ಮಕ್ಕಳಿಗೆ ಸುವಾರ್ತೆ ಸಾರಲಿಕ್ಕೆ ಸಿದ್ಧನಾಗು. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇದಾಗಿ ಪ್ರಿಯ ದೇವರ ಮಕ್ಕಳೇ ಗಮನಿಸಿದರೆ, ಈ ಮಹಿಮೆಯಲ್ಲೇ ನೀನು ಇರುವುದರ ನಿಮಿತ್ತವಾಗಿ ಇದೇ ಲೋಕದಲ್ಲಿ ನೀನು 1000 ವರ್ಷಗಳು ಜೀವಿಸುತ್ತೀಯಾ? ಹಲ್ಲೆಲೂಯಾ, 1000 ವರ್ಷಗಳು. ಇವತ್ತು ಯೇಸು ಸ್ವಾಮಿ ಹೇಗಿದ್ದಾರಪ್ಪ? ಮಹಿಮಾ ಶರೀರವುಳ್ಳವರಾಗಿದ್ದಾರೆ. ನಾವು ಪುನರುತ್ಥಾನ ಹೊಂದಿದಾಗಲೂ ಕೂಡ ನಾವು ಸೇಮ್ ಹಾಗೆಯೇ ಮಹಿಮಾ ಶರೀರಗಳಾಗಿಯೇ ನಾವು ಮಾರ್ಪಡ್ತೇವೆ.
ಆ ಮಹಿಮೆಯ ಶರೀರವುಳ್ಳವರಾಗಿ ಈ ಲೋಕದಲ್ಲಿ 1000 ವರ್ಷಗಳು ನಾವು ಜೀವಿಸುತ್ತೇವೆ. ಎಷ್ಟು ವರ್ಷಗಳ ಕಾಲ? 1000 ವರ್ಷಗಳು. ಹಲ್ಲೆಲೂಯಾ. ಎಸ್, ಎಲ್ಲ ಏನು ಮಾಡುತ್ತೇವೆ? ತಂದೆಯ ದೇವರಿಗೂ ಕರ್ತನ ಯೇಸು ಸ್ವಾಮಿಗೂ ನಾವು ರಾಜವಂಶಸ್ಥ ಯಾಜಕರಾಗಿ ಅವರಿಗೆ ನಾವು ಸೇವೆ ಮಾಡುತ್ತೇವೆ ಎಂಬುದಾಗಿ ನಾವು ಪ್ರಕಟಣೆಯ ಪುಸ್ತಕದ 20ನೇ ಅಧ್ಯಾಯದ 6ನೇ ವಚನ ನಾವು ಗಮನಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರಿಯ ದೇವರ ಮಕ್ಕಳೇ, ಆ ಮಹಿಮೆಯಲ್ಲಿ ನಾವು ನಿರಂತರವಾಗಿ ಸಾಗಬೇಕು ಎಂಬುದಾಗಿ ಇಲ್ಲಿ ದೇವರು ಬಯಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ದೇವರ ಮಕ್ಕಳೇ ಗಮನಿಸಿರಿ, ಇಲ್ಲಿ ಫಿಲಿಪ್ಪ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ ದೇವರ ಮಕ್ಕಳೇ, ಅಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ ಫಿಲಿಪ್ಪರ ಪತ್ರಿಕೆ 3ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಕರ್ತನೇ ಸ್ತೋತ್ರ ಸ್ವಾಮಿ. 3ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ವಾಕ್ಯ ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ 21ನೇ ವಚನ, ಯಾವ ರೀತಿಯಲ್ಲಿ ಮಹಿಮೆಯ ಉಳ್ಳವರಾಗಿದ್ದಾರೋ ನಮ್ಮನ್ನು ಕೂಡ ಅವರು ಹಾಗೆಯೇ ಮಾಡಲಿಕ್ಕಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಮಹಿಮಾ ರಾಜನಾಗಿ ನಿಂತುಕೊಂಡಿದ್ದಾರೆ. ನೋಡಿ, ಹೇಳ್ತದೆ, ದೀನಾವಸ್ಥೆ ಉಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಮಹಿಮೆಯುಳ್ಳ ದೇಹದ ಸ್ವರೂಪವಾಗುವಂತೆ ಅವರು ಇಲ್ಲಿ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ಇವತ್ತು ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಪಾಪಿಗಳು, ನಾವು ಕಾರ್ಗತ್ತಿನಲ್ಲಿ ನಾವು ಕರಿಯಮ್ಮಗಳಾಗಿ ಇದ್ದಂತ ನಮ್ಮನ್ನ ದೇವರು ಏನ್ ಮಾಡಿದ್ದಾರೆ? ತನ್ನ ಬೆಳಕನ್ನ ಬೀರ ಮಾಡಿ ನಮ್ಮನ್ನ ಮಹಿಮೆಯ ಶರೀರಗಳಾಗಿ ಮಹಿಮಾ ಮಾರ್ಪಡಿಸಿದ್ದಾರೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಎಸ್, ಅದನ್ನೇ ನಾವು ಎಫೆಸರ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 7ನೇ ವಚನ ನೋಡ್ತೇವೆ. ಅಲ್ಲಿರುವಂತಹ ಕಾರ್ಯ ಗಮನಿಸಿರಿ. ಯೇಸು ಸ್ವಾಮಿ ನಮ್ಮನ್ನ ಈ ಲೋಕದ ಬಾಧೆಯಿಂದ, ಲೋಕದ ಈ ದೇಹ ಅಲಿದು ಹೋಗುವ ದೇಹದಿಂದ ನಮ್ಮನ್ನು ಬೇರ್ಪಡಿಸಿ ನಮ್ಮ ಮಹಿಮಾ ನಮ್ಮ ದೇಹವನ್ನು, ನಮ್ಮ ಆತ್ಮವನ್ನು ತಕೊಂಡು ಹೋಗಿ ಆ ಮಹಿಮೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತ ಆ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಎಸ್, ನಾವೆಲ್ಲಿದ್ದೇವೆ? ಅಲ್ಲಿ ನೋಡ್ತದಲ್ಲಿ ಯೇಸು ಸ್ವಾಮಿ ದೇವರ ಬಲಭಾಗದಲ್ಲಿ ಕುಳಿತುಕೊಳ್ಳುವುದಾದರೆ ನಾವು ಯೇಸು ಸ್ವಾಮಿಯ ಬಲಭಾಗದಲ್ಲಿ ಕುಳಿತುಕೊಂಡಿರುವಂತಹ ಒಂದು ದೃಶ್ಯವನ್ನ ನಾವಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಎಂತಹ ಮಹಿಮೆಯ ದೃಶ್ಯವದು! ನಿನಗೆ ಆ ಮಹಿಮೆಯ ದೇವರು ಕೊಟ್ಟಿರುವಂತಹ ಆ ಕಾರ್ಯವನ್ನು ಗಮನಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕವನ್ನು ನೋಡಬಹುದು, ಲೋಕದ ಕಾರ್ಯವನ್ನು ಗಮನಿಸಬಹುದು, ಲೋಕದ ಸ್ಥಾನ ಮಾನ ಗೌರವಗಳೆಲ್ಲವನ್ನೂ ನೋಡಬಹುದು. ಆದರೆ ದೇವರ ಮಕ್ಕಳೇ, ದೇವರು ನಿನಗಾಗಿ ಇಟ್ಟದ್ದಕ್ಕೆ ಅವು ಯಾವುಗಳು ಸಮವಲ್ಲ. ಅವೆಲ್ಲವುಗಳು ಕಾಳಿನ ಧೂಳಾಗಿರುತ್ತದೆ. ದೇವರನ್ನೇ ಕೊಟ್ಟದ್ದೇ ಅತಿ ಉನ್ನತವಾದ ಮಹಿಮೆಯಾದ ಮೇಲಾದದ್ದು, ಲೋಕದಿಂದ ಬರುವಂಥದ್ದು. ಹಲ್ಲೆಲೂಯಾ. ನೀನು ಹುಡುಕಿ ಓಡುವಂಥದ್ದೆಲ್ಲ ಏನಾಗಿದೆಯಪ್ಪ? ನಿನ್ನ ಕಾಳಿನ ಒಂದು ಧೂಳಾಗಿದೆ. ನಿನಗೆ ಬರುವಂತಹ ಸ್ಥಾನಮಾನ ಗೌರವ ಅಧಿಕಾರಗಳೆಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರಿಯ ದೇವರ ಮಕ್ಕಳೇ, ನೀನು ದೇವರ ಮಹಿಮೆಯಲ್ಲಿ ವಾಸ ಮಾಡ್ತಾ ಇಲ್ಲ. ಹಾಗಾದ್ರೆ ದೇವರು ನೀನು ಅಲ್ಲಿಗೆ ಬಿಡ್ತಾ ಇಲ್ಲ. ನಿನ್ನ ಮಹಿಮೆಯಲ್ಲಿ, ನೀನು ಮಹಿಮೆಯಲ್ಲಿ ಇದೆಯಾ? ಹೌದು, ಇದೆಯಾ, ಖಂಡಿತವಾಗಿ ಇದೆಯಾ. ನೀನು ಲೋಕದ ಅಳತೆ ಕೋಲಿಂದ ನಿನ್ನ ಅಳೆಯಕ್ಕೆ ಹೋಗಬೇಡ. ದೇವರ ವಾಕ್ಯದ ಅಳತೆ ಕೋಲಿಂದ ನಿನ್ನ ಅಳಿಲಿಕ್ಕೆ ನೋಡು. ದೇವರ ವಾಕ್ಯ ದೃಷ್ಟಿಯಿಂದ ನಿನ್ನ ನೋಡು. ದೇವರು ಹಾಕಿರೋ ಪ್ಲಾನ್ ಮುಖಾಂತರ ನಿನ್ನ ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾಗ್ತದ್ಯಾ? ನೀನೇ ನೋಡಿದರೆ ನೀನು ಆಯ್ತಾ ಏನಕ್ಕೂ ಬರದವಳು, ಚಿಕ್ಕವಳು, ಪಾಪಿ ಅಕ್ರಮಿಗಳು ಆಗಿನೇ ಕಾಣ್ತೀಯ. ಆದರೆ ದೇವರ ವಾಕ್ಯ, ದೇವರ ದೃಷ್ಟಿಯಿಂದ ನಿನ್ನ ನೋಡಿದರೆ ನೀನು ಭಾಗ್ಯವಂತಳು, ಧನ್ಯಳು, ಮಹಿಮೆಯಲ್ಲಿ ಇರುವವಳು, ಪರಲೋಕ ರಾಜ್ಯಕ್ಕೆ ಬಾಂಧಲು, ದೇವರ ಎಲ್ಲ ಆಶೀರ್ವಾದಕ್ಕೆ ನಾನು ಯೋಗ್ಯನು ಎಂಬುದಾಗಿ ನೀನು ಕಾಣುತ್ತೀಯಾ. ಹಲ್ಲೆಲೂಯಾ. ಯಾವತ್ತು ನಿನ್ನ ದೃಷ್ಟಿಯಿಂದ ನೋಡಬೇಡ, ನಿನ್ನ ದೇವರ ದೃಷ್ಟಿಯಿಂದ, ದೇವರ ವಾಕ್ಯಾನುಸಾರವಾಗಿ ನಿನ್ನನ್ನ ನೋಡಲು ಕಲಿತುಕೋ.
ಹಲ್ಲೆಲೂಯಾ. ಪರಲೋಕ ದೇವರು ಯಾವತ್ತು ಯೇಸು ಸ್ವಾಮಿ ಮೂಲಕವೇ ನೀವು ನೋಡ್ತಾ ಇರುವುದು. ಯೇಸು ಸ್ವಾಮಿಯು ಕೂಡ ಪರಲೋಕದ ಯೋಜನೆ ಮೇರೆಗೆ ನೀವು ನೋಡ್ತಾ ಇರುವುದು. ಅರ್ಥಾಗ್ತದೆಯಾ? ನಿಮ್ಮ ಪಾಪ, ಅಕ್ರಮ, ಅನ್ಯಾಯ, ಮೋಸ, ದಹ, ವಂಚನೆ, ಕೊಳೆ, ಸುಳಿಕೆ ಇವೆಲ್ಲ ನೋಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನ ದೇವರು ತನ್ನ ಮಹಿಮೆಯಲ್ಲಿ ಇರಬೇಕೆಂದು ಬಯಸ್ತಾ ಇದ್ದಾರೆ. ನೀನು ಎಲ್ಲಿದೆಯಾ ಮಗನೇ, ಮಗಳೇ? ದೇವರ ಮಹಿಮೆಯೊಳಗಿದೆಯಾ? ಹಲ್ಲೆಲೂಯಾ. ಎಸ್, ಹಾಗಾದ್ರೆ ಆ ಮಹಿಮೆಯಿಂದ ಮಹಿಮೆಗೆ ನಿನ್ನ ಕರೆದುಕೊಂಡು ಹೋಗುವುದು ದೇವರ ಪ್ಲಾನ್. 2 ಕೊರಿಂಥ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 18ನೇ ವಚನ ಓದಿಕೊಳ್ಳುವುದಾದ್ರೆ, 2 ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ ಓದಿಕೊಳ್ಳುವುದಾದ್ರೆ ಅಲ್ಲಿ ಓದಿಕೊಳ್ಳಬಹುದು ನೀವು. ನಾವು ಈಗ ಹೇಗಿದೆಯಪ್ಪ, ದೇವರ ಮಹಿಮೆಯನ್ನ ಒಂದು ಕನ್ನಡಿಯಲ್ಲಿ ನೋಡುವ ಹಾಗೆ ನೋಡುತ್ತಾ ಇದ್ದೇವೆ. ದೇವರ ಬಗ್ಗೆ ನೋಡ್ತಿದ್ದೇವೆ, ಕನ್ನಡಿಯಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ನಾವು ಮುಂದೆ ಸಾಗುತ್ತಾ 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 ಆ ಮಹಿಮೆಯನ್ನು ನಾವು ಮುಖವಾಗಿ ನಾವು ಕಾಣುತ್ತೇವೆ ಎಂಬುದಾಗಿ ಅಲ್ಲಿ ಪೌಲ ಬರೀತಾ ಇದ್ದಾನೆ. ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕಯ್ಯ? ನಾವು ಮಹಿಮೆಯಿಂದ ಮಹಿಮೆಗೆ ನಾವು ಮುಂದೆ ಸಾಗುವವರಾಗಬೇಕೆಂಬುದಾಗಿ ಆ ವಾಕ್ಯ ಓದೋಣವ? ಎಸ್, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದುಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ನಾವು ಆಗುತ್ತೇವೆ. ಅರ್ಥ ಆಗ್ತದೆಯಾ? ನಾವು ಅವರನ್ನು ದೃಷ್ಟಿಸ್ತಾ ಇರುವಾಗ ಇಲ್ಲಿ ಬರುತ್ತಾ ದೇವರ ಮಹಿಮೆಗೆ ವಾಸ ಮಾಡುತ್ತಾ ನಾವೇನಾಗುತ್ತೇವಪ್ಪ? ಮಹಿಮೆಯಿಂದ ಮಹಿಮೆಗೆ ಹೋಗಿ ಯೇಸು ಕ್ರಿಸ್ತನ ಹೇಗಿದ್ದರ ಹಾಗೆಯೇ ನಾವು ಮಾರ್ಪಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಮಹಿಮೆಯಲ್ಲಿ ಇದ್ದೀರಾ, ಹಾಗೆ ಮುಂದೆ ಸಾಗುತ್ತಾ ಆ ಮಹಿಮೆಯಾಗಿಯೇ ನೀವು ಮಾರ್ಪಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್, ನನ್ನ ಪ್ರಿಯ ದೇವರ ಮಕ್ಕಳೇ, ಹಾಗಾದ್ರೆ ದೇವರಂದು ಆದಾಮನೋಡಿ ಕರೆದು, ಎಲ್ಲಿದೆಯಾ ಆದಾಮನೇ? ಇವತ್ತು ಈ ಹೊಸ ಹಳೆಯ ಆದಾಮನ ಸಂತತಿಯವರೆಲ್ಲರೂ ಕೂಡ ದೇವರ ದೃಷ್ಟಿ ದೂರವಾಗಿ ಇದ್ದರು. ಆದರೆ ನಾವು ಈ ಕಡೆಯ ಆದಾಮನ ಯೇಸುವಿನ ಸಂತತಿ ಆಗಿರುವುದು ನಿಮಿತ್ತವಾಗಿ ನಾವು ಎಲ್ಲಿದ್ದೇವೆ ರೀ? ನಾವು ತಂದೆಯಾದ ದೇವರ ಆ ಮಹಿಮೆಯಲ್ಲಿ, ಆ ಶೆಖೆನ ಮಹಿಮೆಯಲ್ಲಿ ನಾವಿದ್ದೇವೆ. ನೀನೆಲ್ಲಿದ್ದೀಯಾ? ದೇವರ ಮಹಿಮೆಯೊಳಗೆ ನೀನಿದ್ದೀಯಾ? ಹಲ್ಲೆಲೂಯಾ. ಎಸ್, ಆ ದೇವರ ಮಹಿಮೆಯೊಳಗೆ ನೀನು ಬಾಳುತ್ತಾ ಇದ್ದೀಯಾ? ಆ ದೇವರ ಮಹಿಮೆಯೊಳಗೆ ನೀನು ಸ್ಥಿರವಾಗಿದ್ದೀಯಾ? ಹಲ್ಲೆಲೂಯಾ. ಮಾತ್ರವಲ್ಲ, ಆ ದೇವರ ಮಹಿಮೆಯನ್ನ ಸಂಪೂರ್ಣವಾಗಿ ಸ್ವಂತ ಮಾಡಿಕೊಂಡವನಾಗಿ ನೀನಿದ್ದೀಯಾ? ಪ್ರೈಸ್ ದಿ ಲಾರ್ಡ್. ಮಾತ್ರವಲ್ಲ, ಆ ಮಹಿಮೆಯನ್ನ ಅನೇಕರಿಗೆ ಸಾರುವಂತ ಸ್ಥಿತಿಯಲ್ಲಿ ನೀನಿದ್ದೀಯಾ? ಪ್ರೈಸ್ ದಿ ಲಾರ್ಡ್. ಆ ಮಹಿಮೆಯಲ್ಲೇ ಈಗಿನ ಕಾಲ ಸ್ವಲ್ಪ ಕಾಲವಾದರೆ ಅಂದ ದಿನ ಬರ್ತದೆ, 1000 ವರ್ಷಗಳು ಆ ಮಹಿಮೆಯಲ್ಲಿ ಇದು ಜೀವಿಸಿದ ದೇವರೊಂದಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ ನನ್ನ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯವನ್ನು ಕೇಳಿದ ನೀನು, ಎಸ್, ನಿನ್ನಲ್ಲಿ ಒಂದು ಅಪಾರವಾದ ಒಂದು ನಂಬಿಕೆ, ನಿರೀಕ್ಷೆ ಉಳ್ಳವನಾಗಿ ನಾನು ಎಲ್ಲಿದ್ದೇನೆ? ದೇವರ ಮಹಿಮೆ ಒಳಗಿದ್ದೇನೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಒಳಗಿದ್ದಾನೆ, ದೇವರ ಮಹಿಮೆಯನ್ನು ಜೀವಿಸುತ್ತಾ ಇದ್ದಾನೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನೀವು ಬಹಳ ಹೊಂದುವವರಾಗಿರಿ. ಕಲ್ಲ ಮುಚ್ಚಿನ ಪ್ರಾರ್ಥನೆ ಮಾಡಿಕೊಳ್ಳೋಣವ. ಪರಲೋಕದ ಅಪ್ಪ, ನನ್ನ ಪ್ರೀತಿಯ ದೇವರೇ, ಎಸ್, ನಿಮ್ಮ ಕರ್ತನಾದ ಯೇಸು ಸ್ವಾಮಿಯ ಮೂಲಕವಾಗಿ, ಕಡೆಯ ಆದಾಮ ಯೇಸು ಸ್ವಾಮಿಯ ಮೂಲಕವಾಗಿ ನಮ್ಮನ್ನ ನಿಮ್ಮ ಮಹಿಮೆಯಲ್ಲಿ ಇವತ್ತು ನಿಲ್ಲಿಸಿರುವುದಕ್ಕಾಗಿ, ಆ ಮಹಿಮೆಯಿಂದ ಮಹಿಮೆಯಲ್ಲಿ ಮುಂದೆ ಸಾಗುವಂತೆ ಮಾಡುತ್ತಿರುವುದಕ್ಕಾಗಿ ಅಪ್ಪ, ನಾನು ನಿಮಗೆ ಕೋಟಿ ಸ್ತೋತ್ರ ಮಾಡಿದ್ದೇನೆ. ನೆರೆದವನ್ನೆಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸ್ತಾ ಇದ್ದೇನೆ. ಈ ಸಂದೇಶವನ್ನು ಕೇಳುತ್ತಿರುವಂತ ಎಲ್ಲ ಮಕ್ಕಳನ್ನು ಕೂಡ ನಾನು ವಿಶೇಷವಾಗಿ ಘನಪಡಿಸಿ ಆಶೀರ್ವದಿಸ್ತಾ ಇದ್ದೇನೆ. ಎಲ್ಲರೂ ಈ ಜ್ಞಾನ ವಿವೇಕ ತಿಳುವಳಿಕೆಯಲ್ಲಿ ಆಮೇಲೆ ಬಂದವರಾಗಿ, ಮಹಿಮೆಯಲ್ಲಿ ನಿಂತವರಾಗಿ, ಮಹಿಮೆಯನ್ನು ಅನುಭವಿಸುವವರಾಗಿ ಮುಂದೆ ಸಾಗುವವರಾಗಲಿ. ಇದಕ್ಕಾಗಿ ಸ್ತೋತ್ರ ಮಹಿಮೋದಯ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ.